Namaste all. In this session, we are going to discuss fundamental theorem of integral calculus and some properties of integral calculus. Okay. ಫಸ್ಟ್ ಆಗಿ ಇಲ್ಲಿ ಏನು ನೋಡೋಣ, ಫಂಡಮೆಂಟಲ್ ಥಿಯರಮ್ ಆಫ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಬಗ್ಗೆ ನೋಡೋಣ. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ನೋಡಿ. ಸ್ಟೇಟ್ಮೆಂಟ್, ವಾಟ್ ಈಸ್ ದಿ ಸ್ಟೇಟ್ಮೆಂಟ್? ಎಫ್ ಬಿ ದಿ ಕಂಟಿನ್ಯೂಸ್ ಫಂಕ್ಷನ್. ಎಫ್ ಇದೊಂದು ಕಂಟಿನ್ಯೂಸ್ ಫಂಕ್ಷನ್ ಇದೆ. ಎಲ್ಲಿ ಡಿಫೈನ್ಡ್ ಆಗಿದೆ? ಈ ಕ್ಲೋಸ್ಡ್ ಇಂಟರ್ವಲ್ ಎ ಮತ್ತು ಬಿ. ಓಕೆ, ಎಫ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಡಿಫೈನ್ಡ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಎ ಅಂಡ್ ಬಿ, ಅಂಡ್ ಇಫ್ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ into dx is equal to g of x plus c ಒಂದು ಕೊಡಬೇಕಾಗಿತ್ತು, plus c. then integral of f of x into dx is equal to g of x plus c from a to b is nothing but ಇದನ್ನೇ ಹೆಂಗೆ ಬರಿತೀವಿ ನಾವು? g of ಇಲ್ಲಿ ಎಲ್ಲಿ x ಇರುತ್ತೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಏನಿದೆ ಇಲ್ಲಿ x ಇದೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಏನಿದೆ ಅದನ್ನು ನೋಡೋದು, ಅದೇ ವೇರಿಯೇಬಲ್ ನಿಮ್ದು. ಓಕೆ, x ಇದೆಯಲ್ಲ, ಸೊ ಎಕ್ಸ್ ಬದಲಾಗಿ ಏನು ತಗೊಳ್ಳೋದು? ಫಸ್ಟ್ ಅಪ್ಪರ್ ಲಿಮಿಟ್ ತಗೊಳ್ಳೋದು. ಅಪ್ಪರ್ ಲಿಮಿಟ್ ಯಾವುದಿಲ್ಲ? ಬಿ. ಬಿ ಇದು ಅಪ್ಪರ್ ಲಿಮಿಟು, ಇದೇನಿದು ಲೋವರ್ ಲಿಮಿಟು. ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಅಂತ ಪ್ರೂವ್ ಮಾಡೋದಿದೆ ನನಗೆ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಸಿ ಎಲ್ಲಿ ಹೋಯ್ತು ಸರ್ ತಂದಾಗ 1 ಲಕ್ಷದಲ್ಲಿರಲಿ. ರಿಮೆಂಬರ್, ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ is eliminated in a definite integration. ಡೆಫಿನೈಟ್ ಇಂಟಿಗ್ರೇಷನ್ ಅಲ್ಲಿ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಏನಾಗುತ್ತೆ ಅಂದ್ರೆ ಸಿ ಏನಾಗುತ್ತೆ? ಎಲಿಮಿನೇಟ್ ಆಗುತ್ತೆ. ಏನಾಗುತ್ತೆ? ಸಿ ಏನಾಗುತ್ತೆ? ಎಲಿಮಿನೇಟ್ ಆಗುತ್ತೆ. ಲಕ್ಷ್ಯದಲ್ಲಿರಲಿ. ಓಕೆ, ಅವನು ಏನು ಹೇಳಿದವನು ಅದನ್ನು ತಗೋತೀನಿ. ಪ್ರೂಫ್ ತುಂಬಾ ಚೆನ್ನಾಗಿದೆ ಕನ್ಸೆಪ್ಟು. ಪ್ರೂಫ್ ನೋಡಿ, ಈಗ ಫಸ್ಟ್ ಅವನೇನ್ ಕೊಟ್ಟಿದ್ದಾನೆ? ಒಂದು ಇಂಟಿಗ್ರಲ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಪ್ಲಸ್ ಸಿ. ಇದ್ರ ಮೀನಿಂಗ್ ನಿಮ್ಗೆ ಅರ್ಥ ಆಗಬೇಕು, ರೈಟ್? ಇದೊಂದು ಏನಿದು ಇಲ್ಲಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇದೆಯಾ? ಇಲ್ಲ. ಹಾಗಾದ್ರೆ ಇದು ಯಾವ್ದಾಯ್ತು? ಇಂಡೆಫಿನೈಟ್ ಇಂಟಿಗ್ರಲ್ ಆಯ್ತು. ಡೆಫಿನೈಟ್ ಇಂಟಿಗ್ರಲ್ ಅಲ್ಲ. ಇಲ್ಲಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್. ಈಗ ನೋಡಿ, ಇಲ್ಲಿ ಎ ಮತ್ತೆ ಬಿ ಇದೇನಿದು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇದೆ. ಹೀಗಂದಾಗ ಇದೇನಿದು ಡೆಫಿನೈಟ್ ಇಂಟಿಗ್ರಲ್. ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಇರಲಿಲ್ಲ ಅಂದ್ರೆ ಅದೇನದು? ಇಂಡೆಫಿನೈಟ್ ಇಂಟಿಗ್ರಲ್. ಓಕೆ, ಈ ಒಂದು ಫಂಕ್ಷನ್ ಇದೆ. ಹಿಯರ್ one function f of x. When you integrate the function f of x, you get g of x plus c. ಯಾವಾಗ ಈ ಫಂಕ್ಷನ್ ಅನ್ನ ಇಂಟಿಗ್ರೇಷನ್ ಮಾಡ್ತಿರೋ ಕನ್ಸಿಡರ್ ಮಾಡಿ. ಯಾವಾಗ ಈ ಫಂಕ್ಷನ್ ಅನ್ನ ಇಂಟಿಗ್ರೇಷನ್ ಮಾಡ್ತಿರೋ ಆವಾಗ ನಿಮಗೆ ಏನ್ ಸಿಗುತ್ತೆ? ಜಿ ಆಫ್ ಎಕ್ಸ್ ಪ್ಲಸ್ ಸಿ. ಅಂದ್ರೆ ಒಂದು ಫಂಕ್ಷನ್ ಇದೆ, ಯಾವುದು? ಸೈನ್ ಎಕ್ಸ್. ಸೈನ್ ಎಕ್ಸ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಏನ್ ಸಿಗುತ್ತೆ ನಿಮಗೆ? ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಸಿಗುತ್ತಲ್ಲ. ಹಾಗೆ ಇಲ್ಲಿ ಫಂಕ್ಷನ್ ಯಾವುದು? ಫಂಕ್ಷನ್ ಕಂಪೇರ್ ಮಾಡಿ. ಎಫ್ ಆಫ್ ಎಕ್ಸ್ ಅಂದ್ರೆ ಯಾವ್ದು? ಇಲ್ಲಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂದ್ರೆ ಏನಿಲ್ಲಿ? ಮೈನಸ್ ಕಾಸ್ ಎಕ್ಸ್. ಹೌದಲ್ವಾ? ತಿಳಿತಲ್ಲ? ಈ ಎಫ್ ಆಫ್ ಎಕ್ಸ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಏನ್ ಸಿಗುತ್ತೆ? ಜಿ ಆಫ್ ಎಕ್ಸ್ ಪ್ಲಸ್ ಸಿ ಸಿಗುತ್ತೆ ಅಂತ ಇಟ್ಕೊಳ್ಳಿ. ನೀ ಜಿ ಆಫ್ ಎಕ್ಸ್ ಬದಲಾಗಿ ಫೈ ಆಫ್ ಎಕ್ಸ್ ಅಂತಾನೂ ಬರಿಬಹುದು. ನಿನಗೆ ಏನ್ ತಿಳಿತ ಅದನ್ನು ಬರಿಬಹುದು, ರೈಟ್? ಒಂದು ಫಂಕ್ಷನ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಜಿ ಆಫ್ ಎಕ್ಸ್ ಸಿಕ್ತು ನಿಮಗೆ. ಓಕೆ, ಸೊ ಈಗ ಇದನ್ನ ಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಬರಿತೀನಿ. ಏನು? ಫ್ರಮ್ ಎ ಟು ಬಿ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫ್ರಮ್ ಎ ಟು ಬಿ ಇಸ್ ಈಕ್ವಲ್ ಟು, ಯಾವಾಗ ಈ ಫಂಕ್ಷನ್ಗೆ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅಪ್ಲೈ ಆಗುತ್ತೋ ಇದಕ್ಕೆ ಇಂಟಿಗ್ರೇಷನ್, ಈ ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಏನು ಮ್ಯಾಗ್ ಬರ್ದಿದ್ವಿ ನೋಡಿ, ಜಿ ಆಫ್ ಎಕ್ಸ್ ಪ್ಲಸ್ ಸಿ ಅಂತ. ಯಾವಾಗ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಬರುತ್ತಲ್ಲ, ಈ ಫಂಕ್ಷನ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಜಿ ಆಫ್ ಎಕ್ಸ್ ಪ್ಲಸ್ ಸಿ ಬಂತು. ಯಾವಾಗ ಈ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಇರುತ್ತೋ ಅದನ್ನ ಇಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು. ಫ್ರಮ್ ಎ ಟು ಬಿ ವೇರಿಯೇಬಲ್ ಏನಿದೆ? ಎಕ್ಸ್. ಸೊ ಇದು ಎಕ್ಸ್ ಇಸ್ ಈಕ್ವಲ್ ಟು, ಇದು ಕೂಡ ಎಕ್ಸ್ ಇಸ್ ಈಕ್ವಲ್ ಟು ಒಂದಂಗ. ಈಗ ನೋಡಿ ಇದನ್ನ ಹೆಂಗ್ ಮಾಡೋದು? ಜಿ ಆಫ್ ಎಕ್ಸ್ ಪ್ಲಸ್ ಸಿ. ನಿಮ್ಗೆ ಇವಾಗ ಇಲ್ಲೇ ಹೇಳಿದೆ ನಾನು, ಜಿ ಆಫ್ ಎಕ್ಸ್ ವೇರಿಯೇಬಲ್ ಯಾವ್ದಿಲ್ಲ? ಎಕ್ಸ್
ಓಕೆ, ಎಕ್ಸ್ ಬದಲಾಗ ಫಸ್ಟ್ ಏನ್ ಹಾಕೋದು, ಅಪ್ಪರ್ ಲಿಮಿಟ್ ಹಾಕೋದು, ಜಿ ಆಫ್ ಬಿ ಪ್ಲಸ್ ಸಿಗೆ ಪ್ಲಸ್ ಸಿ ಬ್ರಾಕೆಟ್. ತಿಳಿತಲ್ವಾ? ಟೋಟಲ್ ಫಂಕ್ಷನ್ ತಗೊಳ್ಳೋದು, ಫಂಕ್ಷನ್ ತಗೊಂಡು ಎಲ್ಲಿ ಎಕ್ಸ್ ವೇರಿಯೇಬಲ್ ಏನಿರುತ್ತೆ ಎಕ್ಸ್, ಈ ಎಕ್ಸ್ ಬದಲಾಗಿ ಏನ್ ಹಾಕೋದು, ಅಪ್ಪರ್ ಲಿಮಿಟ್ ಅನ್ನ ಪುಟ್ ಅಪ್ ಮಾಡೋದು, ಕರೆಕ್ಟಾ? ಆಮೇಲೆ ಮೈನಸ್ ಮತ್ತೆ ಟೋಟಲ್ ಫಂಕ್ಷನ್ ಅನ್ನ ತಗೊಳ್ಳೋದು, ಜಿ ಆಫ್. ಅವಾಗ ನೆಕ್ಸ್ಟ್ ಏನ್ ಮಾಡೋದು, ಈ ಎಕ್ಸ್ ಬದಲಾಗಿ ಲೋವರ್ ಲಿಮಿಟ್ ಅನ್ನ ಪುಟ್ ಅಪ್ ಮಾಡೋದು, ಎ ಪ್ಲಸ್ ಸಿ. ಅರ್ಥ ಆಯ್ತಲ್ಲ? ಸೊ ಮೊದಲು ಟೋಟಲ್ ಫಂಕ್ಷನ್ ತಗೊಳ್ಳೋದು, ಎಲ್ಲಿ ವಿತ್ ರೆಸ್ಪೆಕ್ಟ್ ಏನಿದೆ ಎಕ್ಸ್ ಇದೆಯಲ್ಲ, ಎಕ್ಸ್ ವೇರಿಯಬಲ್ ಇರುತ್ತೆ, ಆ ಎಕ್ಸ್ ವೇರಿಯಬಲ್ ಬದಲಾಗಿ ಅಪ್ಪರ್ ಲಿಮಿಟ್ ಹಾಕೋದು, ಮೈನಸ್ ಮತ್ತೆ ಪೂರ್ತಿ ಫಂಕ್ಷನ್ ಅನ್ನು ತಗೊಳ್ಳೋದು, ಮತ್ತೆ ಫಂಕ್ಷನ್ ತಗೊಂಡಾಗ ಆ ಎಲ್ಲಿ ಎಕ್ಸ್ ಇರುತ್ತೆ ನೋಡಿ, ಎಕ್ಸ್ ಬದಲಾಗಿ ಏನ್ ಹಾಕೋದು, ಲೋವರ್ ಲಿಮಿಟ್ ತಗೊಳ್ಳೋದು. ಹೀಗೆ ಸಿಗುತ್ತೆ ನನಗೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡು, ಜಿ ಆಫ್ ಬಿ ಪ್ಲಸ್ ಸಿ ಮೈನಸ್ ಇಂಟು ಪ್ಲಸ್ ಮೈನಸ್ ಜಿ ಆಫ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ. ಸೊ ಏನಾಯ್ತು ಇಲ್ಲಿ, ಪ್ಲಸ್ ಸಿ ಮೈನಸ್ ಸಿ ಗೆಟ್ ಕ್ಯಾನ್ಸಲ್ಡ್ ಆಯ್ತು. ಉಳಿಯೋದೇನು, ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ. ದಿಸ್ ಈಸ್ ಅವರ್ ಪ್ರೂಫ್. ದಿಸ್ ಈಸ್ ಅವರ್ ಪ್ರೂಫ್. ಏನ್ ಬರಿಬೇಕಿಲ್ಲಿ, ಒಂದ್ ನೋಟ್ ಬಂದಂಗಾಗತ್ತೆ. ಏನ್ ನೋಟು, ಕಾನ್ಸ್ಟಂಟ್ ಆಫ್ integration. Constant of integration is eliminated in a definite integral. Definite integral ಅಲ್ಲಿ constant of integration ಅಂದ್ರೆ ಏನು, ಸಿ. ಸಿ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ಕೊಟ್ಟಿದ್ದ ನೋಡಿ, ಇಂಟಿಗ್ರಲ್ ಫಂಕ್ಷನ್. ಇದೊಂದು ಫಂಕ್ಷನ್ ತಗೊಂಡಾಗ ಇಲ್ಲಿ ಏನಿದೆ ನೋಡಿ, ಎನ ಏನಂತೀವಿ ನಾವು, ಎ ಇಸ್ ಕಾಲ್ಡ್ ಆಸ್ ಲೋವರ್ ಲಿಮಿಟ್ ಅಂಡ್ ಬಿ ಇಸ್ ಕಾಲ್ಡ್ ಆಸ್ ಅಪ್ಪರ್ ಲಿಮಿಟ್. ತರಕಿರ್ಲಿ, ಕೆಳಗಿರೋದನ್ನ ಲೋವರ್ ಲಿಮಿಟ್ ಅಂತೀವಿ, ಮೇಗಿರೋದನ್ನ ಅಪ್ಪರ್ ಲಿಮಿಟ್ ಅಂತೀವಿ. ಟೋಟಲ್ ಆಗಿ ಇವುಗಳನ್ನ ಏನಂತೀವಿ, ಎ ಅಂಡ್ ಬಿ ಆರ್ ಲಿಮಿಟ್ಸ್. ಲಿಮಿಟ್ಸ್ ಕೆಳಗಿರೋದು ಲೋವರ್ ಲಿಮಿಟ್, ಮೇಗಿರೋದು ಅಪ್ಪರ್ ಲಿಮಿಟ್. ಅಷ್ಟು ತರಕಿದ್ರೆ ಸಾಕು. ನೆಕ್ಸ್ಟ್ ಇನ್ನು ಪ್ರಾಪರ್ಟೀಸ್ಗೆ ಹೋಗಮ್ಮ. ನೌ ವಿ ಆರ್ ಸ್ಟಡಿಂಗ್ the fundamental properties of a definite integrals which are useful in evaluating. Okay, ಇವೇನು ಇವು ಮೂಲಭೂತ ಕೆಲವೊಂದು ಪ್ರಾಪರ್ಟೀಸ್ ಇದೆ, ಅಗದಿ ಇಂಪಾರ್ಟೆಂಟ್. ಇದ್ರಾಗಿಂದ ಎಕ್ಸಾಂಪಲ್, ಈ ಚಾಪ್ಟರ್ ಎಕ್ಸಾಂಪಲ್ ಬಿಡಿಸ್ಬೇಕಾದ್ರೆ ಈ ಪ್ರಾಪರ್ಟೀಸ್ ಅತ್ಯವಶ್ಯ, ಎಸೆನ್ಷಿಯಲ್ ಟು ಸಾಲ್ವ್ ಎಕ್ಸಾಂಪಲ್ಸ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ಪ್ರಾಪರ್ಟಿನ ಒಂದೊಂದಾಗಿ ನೋಡೋಣ. ರೈಟ್. ಸೊ ಫಸ್ಟ್ ಪ್ರಾಪರ್ಟಿ ಏನಿದೆ ನೋಡಿ, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್. ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಫ್ರಾಮ್ ಎ ಟು ಎ. ಇಲ್ಲಿ ನೋಡಿ, ಲೋವರ್ ಲಿಮಿಟ್ ಏನೇ ಇದೆ, ಅಪ್ಪರ್ ಲಿಮಿಟ್ ಏನೇ ಇದೆ ಅಂದ್ರೆ ಸೇಮ್ ಇದೆ. ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಸೇಮ್ ಇದ್ದಾಗ ಆನ್ಸರ್ ಏನು ಬರುತ್ತೆ ಅಂತ ಹೇಳಿದಾನೆ ಅವನು, 0 ಬರುತ್ತೆ ಅಂತ ಹೇಳಿದಾನೆ. ನೋಡೋಣ. ಓಕೆ, ಪ್ರೂಫ್. ವಿ ನೋ ದ್ಯಾಟ್ ಲೈಟ್ ನಮ್ಗೆ ಏನು ಗೊತ್ತು, ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು, ಜಿ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ಈ ಫಂಕ್ಷನ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಜಿ ಆಫ್ ಎಕ್ಸ್ ಬರುತ್ತೆ ಅಂತ ನಾವು ಅಜ್ಯೂಮ್ ಮಾಡೋದು, ಕನ್ಸಿಡರ್ ಮಾಡೋದು ಅಷ್ಟೇ. ಸೊ ದೇರ್ ಫೋರ್ ಈಗ ಬರೀರಿ, ಎಲ್ ಎಚ್ ಎಸ್ ಅಲ್ಲಿ ಏನಿದೆ, ವಾಟ್ ಇಸ್ ಅವರ್ ಎಲ್ ಎಚ್ ಎಸ್? ಇನ್ ಎಲ್ ಎಚ್ ಎಸ್ ವಿ ಹ್ಯಾವ್ integral of the function f of x into dx from a to a. ಯಾವಾಗ ಈ ಫಂಕ್ಷನ್ಗೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಬರುತ್ತೋ ಆವಾಗ ಇದನ್ನ ಸೇಮ್ ಬರಿತೀವಿ, ಜಿ ಆಫ್ ಎಕ್ಸ್ ಪ್ಲಸ್ ಸಿ ಅಂತ. ಬರೆದಾದ್ಮೇಲೆ ಈ ಕಡೆ ಈ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅನ್ನ ಬರಿತೀವಿ. ಲೋವರ್ ಲಿಮಿಟ್ಗೆ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ಗೆ ಅಪ್ಪರ್ ಲಿಮಿಟ್. ಹಿಯರ್ ಬೋತ್ ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್ ಆರ್ ಸೇಮ್. ಸೊ ಕೀಪ್ ಆಸ್ ಇಟ್ ಇಸ್ ಈಕ್ವಲ್ ಟು ಏನ್ ಮಾಡ್ತೀವಿ, ಟೋಟಲ್ ಫಂಕ್ಷನ್ ತಗೋತೀವಿ. ಮೊದಲು ಫಂಕ್ಷನ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಏನಿದೆ ಇಲ್ಲಿ ಎಕ್ಸ್, ಸೊ ವೇರಿಯಬಲ್ ಏನಿದೆ ಎಕ್ಸ್, ಎಕ್ಸ್ ಬದಲಾಗಿ ಅಪ್ಪರ್ ಲಿಮಿಟ್ ಅನ್ನ ಪುಟ್ ಅಪ್ ಮಾಡ್ತೀನಿ. ಬರಿತೀನಿ ನೋಡಿ, ಫಸ್ಟ್ ಜಿ ಆಫ್ ಅಪ್ಪರ್ ಲಿಮಿಟ್ ಏನಿದೆ ಎ, ಎಗೆ ಎ ಪ್ಲಸ್ ಟೋಟಲ್ ಫಂಕ್ಷನ್ ಬರಿಬೇಕು ಅಂತ ಹೇಳಿದ್ದೀನಿ ನಾನು, ಪ್ಲಸ್ ಸಿ ಗೆ ಸಿ ಬ್ರಾಕೆಟ್, ಮತ್ತೆ ಮೈನಸ್ ಮಾಡೋದು, ಮತ್ತೆ ಟೋಟಲ್ ಫಂಕ್ಷನ್ ಬರೆಯೋದು, ಜಿ ಆಫ್. ಸೆಕೆಂಡ್ ಬರೆಯುವಾಗ
ಫಸ್ಟ್ ಏನ್ ಮಾಡಿದ್ರಿ, ಅಪ್ಪರ್ ಲಿಮಿಟ್ ಅನ್ನ ಪುಟ್ ಅಪ್ ಮಾಡಿದ್ರಿ. ಈಗ ಮೈನಸ್ ಬರ್ದ ಬಳಿಕ ಲೋವರ್ ಲಿಮಿಟ್ ಅನ್ನ ಪುಟ್ ಅಪ್ ಮಾಡೋದು ಎಕ್ಸ್ ಬದಲಾಗಿ. ಇನ್ಸ್ಟೆಡ್ ಆಫ್ ಎಕ್ಸ್ ವಿ ಪುಟ್ ಎ ಲೋವರ್ ಲಿಮಿಟ್ ಜಿ ಆಫ್ ಎ ಪ್ಲಸ್ ಸಿ. ಏನಂತ ನೋಡು, ಜಿ ಆಫ್ ಎ ಪ್ಲಸ್ ಸಿ minus into plus minus g of a minus into plus minus c is equal to plus g of a minus g of a get cancelled, plus c minus c get cancelled, we get 0 is equal to RHS. When our property number 1 is proved. Okay, rewrite once again. What is the property? Integral of the function f of x into dx from a to a is equal to 0 is equal to 0. Okay, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಸಿಂಪಲ್ ಇದೆ. ನಾನು ಏನು ಹೇಳ್ತೀನಿ ಅದನ್ನು ಲಕ್ಷಿಟ್ಟು ನೋಡಿ, ಬೇಕಾದಿದ್ರು ತಿಳಿಯುತ್ತೆ, ಅದರಲ್ಲಿ ಡೌಟೇ ಬೇಡ. ಓಕೆ, ಸೊ ನೆಕ್ಸ್ಟ್ ಈಗ ನೋಡಿ ಪ್ರಾಪರ್ಟಿ ನಂಬರ್ ಸೆಕೆಂಡ್. ವಾಟ್ ಈಸ್ ಅವರ್ ಪ್ರಾಪರ್ಟಿ ನಂಬರ್ ಸೆಕೆಂಡ್? Integral of the function f of x into dx is equal to minus integral of the function f of x into dx. ಫಸ್ಟ್ ನೋಡಿ ಪ್ರಾಪರ್ಟಿ ಏನು ಕೊಟ್ಟಿದ್ದಾನೆ ಅದರಲ್ಲಿ ಏನು ಚೇಂಜಸ್ ಆಗಿರುತ್ತೆ ಅಂತ ನೋಡಿ ಸಾಕು. ಎಫ್ ಆಫ್ ಎಕ್ಸ್ ಗೆ ಎಫ್ ಆಫ್ ಎಕ್ಸ್ ಇದೆ, ಡಿ ಎಕ್ಸ್ ಗೆ ಡಿ ಎಕ್ಸ್ ಇದೆ. ಏನ್ ಚೇಂಜ್ ಆಗಿದೆ? ಇಲ್ಲಿ ಇಂಟಿಗ್ರೇಷನ್ ಗೆ ಇಂಟಿಗ್ರೇಷನ್ ಇದೆ. ಏನ್ ಚೇಂಜ್ ಆಗಿದೆ ನೋಡಿ, ಇಲ್ಲಿ ಅಪ್ಪರ್ ಲಿಮಿಟ್ ಇದ್ದದ್ದು ಆರ್ ಎಚ್ ಎಸ್ ಅಲ್ಲಿ ಲೋವರ್ ಲಿಮಿಟ್ ಇದೆ, ಎಲ್ ಎಚ್ ಎಸ್ ಅಲ್ಲಿ ಲೋವರ್ ಲಿಮಿಟ್ ಇರೋದು, ಆರ್ ಎಚ್ ಎಸ್ ಅಲ್ಲಿ ಅಪ್ಪರ್ ಲಿಮಿಟ್ ಇದೆ. ಈ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇಲ್ಲಿ ಏನಿದೆ ಇಂಟರ್ಚೇಂಜ್ ಆಗಿದೆ. ಇಲ್ಲಿ ಲೋವರ್ ಎ ಬಿ ಬದಲಾಗಿ ಇಲ್ಲಿ ಏನಿದೆ ಬಿ ಎ ಇಂಟರ್ಚೇಂಜ್ ಆಗಿದೆಯಲ್ಲ. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಲ್ಲಿ ಚೇಂಜ್ ಆಗಿರೋದು ಏನು? ಸೈನ್ ಅಷ್ಟೇ, ಮೈನಸ್ ಬಂದಿದೆ, ಅಷ್ಟು ಬರಬೇಕು. ವಿ ನೋ ದಟ್. ಪ್ರೂಫ್ ನೋಡಿ, ಲೈಟ್ ವಿ ನೋ ದಟ್. ಏನ್ ನಮ್ಗೆ ಗೊತ್ತು? ಇದನ್ನ ಎಲ್ಲ ಥಿಯರಮ್ಸ್ಗೂ ಬರೆಯೋದೆ. ಯಾಕೆ? ಇದೇ ಬೇಸಿಕ್ ಅಲ್ಲ ನನಗೆ, ಅದಕ್ಕೆ. ಸೊ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು f of x into dx is equal to g of x plus c. I know, we know, right? So then write LHS, left hand side, is equal to integral of the function from f of x dx from a to b ಇದೆ. ಎಲ್ ಎಚ್ ಎಸ್ ಅನ್ನ ಬರ್ಕೋತೀನಿ. ಎಲ್ ಎಚ್ ಎಸ್ ಏನಿದೆ ಅದೇ, ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಅನ್ನ ಪ್ರೂವ್ ಮಾಡ್ತೀನಿ. ಇಸ್ ಈಕ್ವಲ್ ಟು ಫಂಕ್ಷನ್. ಈ ಫಂಕ್ಷನ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಜಿ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಈ ಫಂಕ್ಷನ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಏನ್ ಬರುತ್ತೆ? ಜಿ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇದ್ರೆ ಇದನ್ನೇನ್ ಬರಿತೀವಿ? ಈ ಕಡೆ ಬರಿತೀವಿ ಲೋವರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್ ಅನ್ನ. ಲೋವರ್ ಲಿಮಿಟ್ಗೆ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ಗೆ ಅಪ್ಪರ್ ಲಿಮಿಟ್. ಇಸ್ ಈಕ್ವಲ್ ಟು ನೋಡಿ. ಈಗ ಎಕ್ಸ್ ಬದಲಾಗಿ ಅಪ್ಪರ್ ಲಿಮಿಟ್ ತೊಗೊಳ್ಳಿ ಮೊದಲು. ಜಿ ಆಫ್ ಅಪ್ಪರ್ ಲಿಮಿಟ್, ವಾಟ್ ಈಸ್ ಅವರ್ ಅಪ್ಪರ್ ಲಿಮಿಟ್? ಇನ್ಸ್ಟೆಡ್ ಆಫ್ ಎಕ್ಸ್ ವಿ ರೈಟ್ ಅಪ್ಪರ್ ಲಿಮಿಟ್ ಬಿ ಪ್ಲಸ್ ಸಿ ಮೈನಸ್ ದೆನ್ ಜಿ ಆಫ್, ಇನ್ಸ್ಟೆಡ್ ಆಫ್ ಎಕ್ಸ್ ವಿ ರೈಟ್ ಲೋವರ್ ಲಿಮಿಟ್, ದಟ್ ಈಸ್ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜಿ ಆಫ್ ಬಿ ಪ್ಲಸ್ ಸಿ minus into plus minus g of a ಗೆ g of a minus into plus minus c plus c minus c get cancelled. So what remain? g of b minus g of a. ನನಗೇನು ಬರಬೇಕಾಗಿದೆ? ಮೈನಸ್ ಸೈನ್ ಬರಬೇಕಾಗಿದೆ, ಕರೆಕ್ಟಾ? ಸೊ ಈ ಎರಡು ಟರ್ಮ್, ಇದು ಪ್ಲಸ್ ಅಲ್ಲಿ ಇದೆ, ಇದು ಮೈನಸ್ ಅಲ್ಲಿ ಇದೆ. ಈ ಎರಡರೊಳಗಿಂದು in these two terms I just take minus and outside, bring minus sign in outside. ಈ ಮೈನಸ್ ಇರೋ ಜಿ ಆಫ್ ಎ ಏನಾಯ್ತು? ಪ್ಲಸ್ ಜಿ ಆಫ್ ಎ ಆಯ್ತು, ಕರೆಕ್ಟಾ? ಈ ಪ್ಲಸ್ ಜಿ ಆಫ್ ಬಿ ಏನಾಯ್ತು? ಮೈನಸ್ ಜಿ ಆಫ್ ಬಿ ಆಯ್ತು. ಯಾವಾಗ ನಾವು ಮೈನಸ್ ಸೈನ್ ಅನ್ನ ಹೊರಗೆ ತಗೊಂಡಾಗ ಈಗ ಏನಾಗುತ್ತೆ ನೋಡಿ, ಮೈನಸ್ಗೆ ಮೈನಸ್ ನೋಡಿಲ್ಲೇ ಇಲ್ಲಿ ಬರೀತೀನಿ, ನಿಮಗೆ ಗೊತ್ತಿದೆ ಏನು? ಇಂಟಿಗ್ರಲ್ ಆಫ್ ದಿ ಫಂಕ್ಷನ್, ಇಂಟಿಗ್ರಲ್ ಆಫ್
ಇನ್ನು ಚೆನ್ನಾಗಿ ಹೇಳಬೇಕಾಗಿತ್ತಂದ್ರೆ ಜಿ ಆಫ್ ಎಕ್ಸ್ ಪ್ಲಸ್ ಸಿ ಫ್ರಮ್ ಎ ಟು ಬಿ ಬರೆದಾಗ ಏನು ಬರಿತಿದ್ರಿ, ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಅಂತ ಬರಿತಿದ್ರಿ. ಅದೇ ನೋಡಿ ಜಿ ಆಫ್ ಬಿ ಬದಲಿ ಏನಿದೆ, ಜಿ ಆಫ್ ಎ ಇದೆ, ಜಿ ಮೈನಸ್ ಜಿ ಆಫ್ ಎ ಬದಲಿ ಏನಿದೆ, ಜಿ ಆಫ್ ಬಿ. ಅಂದ್ರೆ ಏನು ಬರಿತೀವಿ ನಾವು, ಮೈನಸ್ಗೆ ಮೈನಸ್ ಬರಿತೀವಿ. ಸೊ ಇಲ್ಲಿ ಮೊದಲು ಬರೋದೇನಿದು ಅಪ್ಪರ್ ಲಿಮಿಟ್ ಮೈನಸ್, ನೆಕ್ಸ್ಟ್ ಬರೋದೇನಿದು ಲೋವರ್ ಲಿಮಿಟ್. ಓಕೆ, ಸೊ ಜಿ ಆಫ್ ಎಕ್ಸ್ ಪ್ಲಸ್ ಸಿ ಫ್ರಾಮ್ ಅಪ್ಪರ್ ಲಿಮಿಟ್ ಏನಾಯ್ತು ಈಗ ಎ ಆಯ್ತು, ಎ ಲೋವರ್ ಲಿಮಿಟ್ ಏನಾಯ್ತು ಈಗ ಬಿ ಆಯ್ತು. ಕರೆಕ್ಟಾ? ಸೊ ಜಸ್ಟ್ ಆಸ್ ರೈಟ್. ದೆನ್ ಸೊ ಏನು ಬರಿತೀವಿ ಹಾಗಾದ್ರೆ, therefore LHS is equal to ಮೈನಸ್ಗೆ ಮೈನಸ್ಸು ಜಿ ಆಫ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಏನು, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಫ್ರಾಮ್ ಅಪ್ಪರ್ ಲಿಮಿಟ್ ಏನು ಎ, ಲೋವರ್ ಲಿಮಿಟ್ ಏನು ಬಿ. ಇವರ್ ಆರ್ ಎಚ್ ಎಸ್ ನೋಡ್ರಿ ಇಷ್ಟೇ ಬಂತಲ್ಲ, ಮೈನಸ್ಗೆ ಮೈನಸ್ into a function b to a f of x into dx. So our property is proved. RHS. Rewrite once again. ಏನು ಪ್ರಾಪರ್ಟಿ ಇರುತ್ತಲ್ಲ ಮತ್ತೊಮ್ಮೆ ಬರಿಬೇಕು ಅಷ್ಟೇ, ತಿಳಿತಾ? ಸೊ ನೆಕ್ಸ್ಟ್, what is our third property? Integral of function f of x into dx from a to b is equal to integral of function f of t into dt from a to b. ರೈಟ್, ಇಲ್ಲಿ ಏನು ಚೇಂಜ್ ಆಗಿದೆ, ಸೇಮ್ ಇದೆ, ಫಂಕ್ಷನ್ ಸೇಮ್ ಇದೆ, ಲೋವರ್ ಲಿಮಿಟ್ ಸೇಮ್ ಇದೆ, ಅಪ್ಪರ್ ಲಿಮಿಟ್ ಸೇಮ್ ಇದೆ. ಚೇಂಜ್ ಆಗಿರೋದೇನು, ಇಲ್ಲಿ ವೇರಿಯೇಬಲ್ಸ್ ಎಕ್ಸ್ ಬದಲಿ ಟಿ ಇದೆ, ಡಿ ಎಕ್ಸ್ ಬದಲಿ ಡಿ ಟಿ ಇದೆ. ಓಕೆ, ಇದನ್ನು ಪ್ರೂವ್ ಮಾಡೋದಿದೆ. ರೈಟ್, ಸೊ ವಿ ನೋ ದಟ್ ಪ್ರೂಫ್ we know that function f of x into dx from a to b, into a function f of x into dx is equal to g of x plus c. Right. Take LHS. LHS is equal to integral of the function f of x into dx from a to b is equal to ಏನು ಬರುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ, ಜಿ ಆಫ್ ಎಕ್ಸ್ ಮೇಲೇನೆ ಬರ್ತಿದ್ದೀನಿ ನೋಡಿ. ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲ ಪ್ರಾಪರ್ಟೀಸ್ ಇದನ್ನ ಫಸ್ಟ್ ಬರೆಯೋದು. ಫ್ರಾಮ್ ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್, ದೆನ್ ಅಪ್ಲೈ ಇನ್ಸ್ಟೆಡ್ ಆಫ್ ಎಕ್ಸ್ ಅಪ್ಪರ್ ಲಿಮಿಟ್ ಅಲ್ಲಿ ಫಸ್ಟ್ ಟೋಟಲ್ ಫಂಕ್ಷನ್ ತಗೊಳ್ಳೋದು, ಅಪ್ಪರ್ ಲಿಮಿಟ್ ಎಕ್ಸ್ ಬದಲಾಗಿ ಏನು ತಗೊಳ್ಳೋದು, ಅಪ್ಪರ್ ಲಿಮಿಟ್ ಅನ್ನ ತಗೊಳ್ಳೋದು, ಬಿ ಪ್ಲಸ್ ಸಿ ಮೈನಸ್ ಜಿ ಆಫ್ ಎ ಪ್ಲಸ್ ಸಿ. ಓಕೆ, ಒಮ್ಮೆ ಅಪ್ಪರ್ ಲಿಮಿಟ್ ಮೈನಸ್ ಒಮ್ಮೆ ಲೋವರ್ ಲಿಮಿಟ್, ನೆನಪಲ್ಲಿರಲಿ ಇದೇ ಮೇನ್. ಇಲ್ಲಿ ಎಕ್ಸಾಂಪಲ್ ಬಿಡಿಸುವಾಗ ಕೂಡ ಹೀಗೆ ಬಿಡಿಸ್ತೀವಿ, ಅದಕ್ಕೆ ಫಂಡಮೆಂಟಲ್ ಥಿಯರಮ್ ಅಷ್ಟು ಇಂಪಾರ್ಟೆಂಟ್ ಇರೋದು. ಈಗೇನು ಬರಿತೀವಿ, ಜಿ ಆಫ್ ಬಿ ಪ್ಲಸ್ ಸಿ ಮೈನಸ್ ಜಿ ಆಫ್ ಎ minus c plus c minus c get cancelled. What will remain? G of b minus g of a. This is the equation number 1. ಇದನ್ನ equation number 1 ಅಂತ ಕೊಡ್ತೀನಿ. ಈಗ RHS ತಗೋತೀನಿ. RHS ಏನಿದೆ, ಇಂಟಿಗ್ರಲ್ ಫಂಕ್ಷನ್ ಫ್ರಮ್ a to b f of t into dt is equal to ಸೇಮ್ ಎಫ್ ಆಫ್ ಟಿ ನ ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ, ಇಲ್ಲಿ ಎಕ್ಸ್ ಬದಲಾಗಿ ಇಲ್ಲಿ ಕೂಡ ಎಕ್ಸ್ ಬಂದಿತ್ತಲ್ಲ, ಇನ್ನು ಟಿ ಬದಲಾಗಿ ಟಿನೇ ಬರುತ್ತೆ. ಎಫ್ ಆಫ್ ಟಿ ಅಂದ್ರೆ ಏನು, ಜಿ ಆಫ್ ಟಿ ಪ್ಲಸ್ ಸಿ, ತಿಳಿತಲ್ಲ? ಎಕ್ಸ್ ಇತ್ತು, ಇಲ್ಲಿ ಎಕ್ಸ್ ಬಂದಿತ್ತು, ಇಲ್ಲಿ ಟಿ ಇದೆ, ಸೊ ಇಲ್ಲಿ ಕೂಡ ಏನು ಬರುತ್ತೆ, ಈಗ ಟಿ ಬರುತ್ತೆ. ಇದನ್ನೇ ಬರ್ತಿದ್ವಿ ನೋಡಿ, ಫ್ರಾಮ್ ಎ ಟು ಬಿ ಇಸ್ ಈಕ್ವಲ್ ಟು ಮತ್ತೆ ಟಿ ಬದಲಾಗಿ ಏನು ಮಾಡು, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡು, ಜಿ ಆಫ್
instead of t we write upper limit plus c minus g of lower limit plus c is equal to g of b plus c minus g of a minus c is equal to plus c minus c get cancelled. What will remain? G of b minus g of a. This is the equation number second. This is the equation number second. ಆಯ್ತಾ? ಈಗ ನೋಡಿ ಎಲ್ ಎಚ್ ಎಸ್ ತಗೊಂಡಿದ್ದೀವಿ. ಆನ್ಸರ್ ಎಷ್ಟು ಬಂದಿತ್ತು? ಇಕ್ವೇಶನ್ ನಂಬರ್ 1 ಅಲ್ಲಿ ಜಿ ಆಫ್ ಬಿ ಮೈನಸ್ ಜಿ ಆಫ್ ಎ ಬಂದಿತ್ತು. ಆರ್ ಎಚ್ ಎಸ್ ತಗೊಂಡ್ವಿ, ಇದರ ಆನ್ಸರ್ ಏನು ಬಂತು? ಜಿ ಆಫ್ ಬಿ ಅಂಡ್ ಜಿ ಆಫ್ ಎ. In both RHS, in equation 1 and 2, both RHS we get same answer, that is G of B minus G of A. RHS same ಇದೆ ಅಂದ್ರೆ LHS ಕೂಡ ಏನಿರುತ್ತೆ? ಸೇಮ್ ಇರುತ್ತೆ. From equation 1 and 2 we get ಏನು ಬರಿತೀವಿ? LHS ಏನಿದೆ? ಇಂಟಿಗ್ರೇಟ್ ಫಂಕ್ಷನ್ f of x into dx from a to b is equal to integral of the function f of t into dt from a to b. ಓಕೆ, ಇಲ್ಲಿ ಏನಾಗುತ್ತೆ? ಇಲ್ಲಿ ಏನೇ ಇರಲಿ, ಎಕ್ಸ್ ಇರಲಿ ಟಿ ಇರಲಿ, ಅವೇನೇ ಇರುತ್ತೆ ಸ್ವತಂತ್ರ ಇರುತ್ತೆ, ಇಂಡಿಪೆಂಡೆಂಟ್ ಇರುತ್ತೆ. ಲಕ್ಷ್ಯ ಇರಲಿ, ಆನ್ಸರ್ ಸೇಮೇ ಬರೋದು. ಸೊ ಇಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಇದ್ದಾಗ ಬೇರೆ ಬರೋದು, ಟಿ ಇದ್ದಾಗ ಬೇರೆ ಬರೋದಲ್ಲ, ಸೇಮ್ ಬರುತ್ತೆ. ಡಿಪೆಂಡಿಂಗ್ ಆನ್ these upper limit and lower limit. Okay, so next property number 4 ನೋಡಿ, ಸ್ವಲ್ಪ ಮಜಾ ಇದೆ ಇದು. ಇಂಟಿಗ್ರಲ್ ಫಂಕ್ಷನ್ f of x into dx from a to b is equal to integral function f of x into dx from a to c, ಹೊಸದಾಗಿ ಬರ್ತಿಲ್ಲ c, ಪ್ಲಸ್ ಇಂಟಿಗ್ರಲ್ ಫಂಕ್ಷನ್ f of x into dx from c to b. ಈ c ಏನಿದೆ a ಮತ್ತೆ b ನಡುವೆ ಇದೆ. c is in between a and b ಅಂದ್ರೆ, ಈಗ ನೋಡಿ ಕನ್ಸಿಡರ್ ಮಾಡಿ, a ಅಂದ್ರೆ 1 ಅಂತ ತಗೊಳ್ಳಿ, ಸುಮ್ಮನೆ ಒಂದು ಎಕ್ಸಾಂಪಲ್. b ಅಂದ್ರೆ ಏನು ತಗೊಳ್ಳಿ? 3 ಅಂತ ತಗೊಳ್ಳಿ. ಹಾಗಾದ್ರೆ a ಮತ್ತೆ b ನಡುವೆ c ಅಂದ್ರೆ ಏನು ತಗೊಳ್ಳಿ? 2 ಅಂತ ತಗೊಳ್ಳಿ. ಅದೇ ಬರಿತಾ ನಾವು ಇಂಟಿಗ್ರಲ್ ಫಂಕ್ಷನ್ f of x into dx. ಇದನ್ನೇ ಈ ಒಂದು ಫಾರ್ಮುಲಾ ಬರಿತೀನಿ. a ಅಂದ್ರೆ ಏನೀಗ 1, b ಅಂದ್ರೆ ಏನೀಗ 3. ಈ ಇಂಟಿಗ್ರೇಷನ್ 1 ಇಂದ 3ಗೆ ಹೋಗುವಾಗ ಫಸ್ಟ್ 1 ಇಂದ ಎಲ್ಲಿಗೆ ಹೋಗಬೇಕು? 2ಗೆ ಹೋಗ್ಬೇಕಲ್ಲ. ಇಲ್ಲಿ ಒಂದು ಸ್ಪ್ಲಿಟ್ ಆಗುತ್ತೆ, ಇಲ್ಲಿ ಒಂದು ಫಂಕ್ಷನ್ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಮತ್ತೆ ಸೇಮ್ f of x ಗೆ f of x into dx. ನೋಡಿ ಇಲ್ಲಿ ಏನು ಬರುತ್ತೆ? a to c, a ಎಷ್ಟಿದೆ? 1, c ಎಷ್ಟಿದೆ? 2, f of x plus dx, f of x into dx ಪ್ಲಸ್ ಇಂಟಿಗ್ರಲ್ ಫಂಕ್ಷನ್ c to b, c ಅಂದ್ರೆ ಎಷ್ಟು? 2 to b, 2 to 3 ಅಂದಂಗೆ, 2 to 3 f of x into dx. ಅಂದ್ರೆ ಈ 1 ಇಂದ 3ಗೆ ಹೋಗುವಾಗ ಫಸ್ಟ್ ನಾನೆಲ್ಲಿ ಹೋಗ್ತೀನಿ? 1 ಇಂದ 2ಗೆ ಹೋಗಿ 2 ಇಂದ 3ಗೆ ಹೋಗ್ತೀನಿ. ಈ ಒಂದು ಎಕ್ಸಾಂಪಲ್, ಈ ಒಂದು ಪ್ರಾಪರ್ಟಿಗೆ ಅಗ್ದಿ ಶೂಟೇಬಲ್ ಎಕ್ಸಾಂಪಲ್. ಎ ಇಂದ ಬಿಗೆ ಹೋಗುವಾಗ ಫಸ್ಟ್ ಎ ಇಂದ ಸಿಗೆ ಹೋಗಿ ಸಿ ದಿಂದ ಬಿಗೆ ಹೋಗ್ತೀನಿ. ಅದೇ ಬರೀತಾ ನಾನು, ಸಿ ಇಸ್ ಇನ್ ಬಿಟ್ವೀನ್ ಎ ಅಂಡ್ ಬಿ. ಸಿ ಏನಿದೆ? ಎ ಮತ್ತು ಬಿ ಇದರ ಮಧ್ಯ ಇದೆ. ಮಧ್ಯ ಅಂದ್ರೆ ಮಧ್ಯ ಇಲ್ಲ, ನಡುವೆ ಇದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ? ಸೊ ಪ್ರಾಪರ್ಟಿ ಬರೋಣ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಅದಕ್ಕೆ ಅವನು ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದಾನೆ, ಏನು ಕನ್ಫ್ಯೂಷನ್ ಇಲ್ಲ ಇಲ್ಲೇ. ಸೊ ಪ್ರೂಫ್ ಫಸ್ಟ್ ಲೆಟ್ ನಮ್ದು ಏನಿದೆ? ಫಸ್ಟ್ ಸ್ಟೆಪ್, ಇಂಟಿಗ್ರಲ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಪ್ಲಸ್ ಸಿ. ದೆನ್ ರೈಟ್, ಇಲ್ಲಿ ನಾನು ಫಸ್ಟ್ ಆಗಿ ಏನ್ ಮಾಡ್ಕೋತೀನಿ? ಆರ್ ಎಚ್ ಎಸ್ ಅನ್ನ ಬರ್ಕೋತೀನಿ. ರೈಟ್, ಆರ್ ಎಚ್ ಎಸ್ ಏನಿದೆ ನೋಡಿ? ಇಂಟಿಗ್ರಲ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಫ್ರಾಮ್ ಎ ಟು ಸಿ ಪ್ಲಸ್ ಇಂಟಿಗ್ರಲ್ ಆಫ್ ಫಂಕ್ಷನ್ f of x into dx from c to b is equal to
ಮಾಡ್ಕೋ. ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನ ಇಂಟಿಗ್ರೇಷನ್ ಮಾಡಿದಾಗ ಏನು ಸಿಗುತ್ತೆ ನಿನಗೆ? ಜಿ ಆಫ್ ಎಕ್ಸ್ ಪ್ಲಸ್ ಸಿ ಫ್ರಾಮ್ ಎ ಟು ಸಿ, ರೈಟಾ? ಪ್ಲಸ್ಗೆ ಪ್ಲಸ್ ಬರಿತೀನಿ, ರೈಟಾ? ಪ್ಲಸ್ಗೆ ಪ್ಲಸ್ ಬರಿತೀನಿ. ನೆಕ್ಸ್ಟ್ ಈ ಎಫ್ ಆಫ್ ಎಕ್ಸ್ ನ ಇಂಟಿಗ್ರೇಷನ್ ಮಾಡಿದಾಗ ಏನು ಸಿಗುತ್ತೆ? ಜಿ ಆಫ್ ಎಕ್ಸ್ ಸಿಗುತ್ತೆ. ಜಿ ಆಫ್ ಎಕ್ಸ್ ಪ್ಲಸ್ ಸಿ ಫ್ರಾಮ್ ಸಿ ಟು ಬಿ. ಲೋವರ್ ಲಿಮಿಟ್ ಸಿ ಇದೆ, ಅಪ್ಪರ್ ಲಿಮಿಟ್ ಏನಿದೆ? ಬಿ ಇದೆ. ಇಸ್ ಈಕ್ವಲ್ ಟು ಮಾಡ್ರಿ ಆಸ್ ಯೂಶುವಲ್. ನಿನಗೆ ಗೊತ್ತದಲ್ಲ ಹೇಗೆ ಸಾಲ್ವ್ ಮಾಡಬೇಕು. ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಇದ್ದಾಗ ಜಿ ಆಫ್ ಅಪ್ಪರ್ ಲಿಮಿಟ್ ಏನಿದೆ? ಸಿ ಪ್ಲಸ್ ಸಿ, ರೈಟ್? ಒಂದು ಬ್ರಾಕೆಟ್ ಮಾಡ್ತೀವಿ, ಮೈನಸ್. ಮತ್ತೆ ಇನ್ನು ಲೋವರ್ ಲಿಮಿಟ್ ಹಾಕಿ, ಎಕ್ಸ್ ಬದಲಾಗಿ ಏನು ಹಾಕಿ? ಲೋವರ್ ಲಿಮಿಟ್ ಹಾಕಿ. ಜಿ ಆಫ್ ಎ ಪ್ಲಸ್ ಸಿ ಇನ್ ಈ ಟರ್ಮ್ ಪ್ಲಸ್. ಮತ್ತೇನ್ ಮಾಡಿ? ಎಕ್ಸ್ ಬದಲಾಗಿ ಅಪ್ಪರ್ ಲಿಮಿಟ್ ಹಾಕಿ. ಜಿ ಆಫ್ ಬಿ ಪ್ಲಸ್ ಸಿ ಮೈನಸ್ ಏನು ಲೋವರ್ ಲಿಮಿಟ್ ಹಾಕಿ? ಜಿ ಆಫ್ ಸಿ ಪ್ಲಸ್ ಸಿ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿ. ಜಿ ಆಫ್ ಸಿ ಪ್ಲಸ್ ಸಿ minus g of a minus into plus minus c plus g of b plus c minus g of c minus into plus minus c, right? Plus c minus c plus c minus c get cancelled, so what remain? C here plus g of c minus g of c also get cancelled, so what will remain? G of b minus g of a is equal to g of b minus g of a is nothing but what? G of x plus c from upper limit is b, lower limit is a is equal to ಇದು ಎದರದ? ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಫ್ರಾಮ್ ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್ ಇಸ್ ಈಕ್ವಲ್ ಟು ಸಿಕ್ತಲ್ಲ. ನನ್ನ ಆರ್ ಎಚ್ ಎಸ್ ಸಿಕ್ತಲ್ರಿ ನಂಗೆ, ನನ್ನ ಎಲ್ ಎಚ್ ಎಸ್ ಸಿಕ್ತಲ್ರಿ ನಂಗೆ. ಸೊ ಅವರ್ ರಿಕ್ವೈರ್ಡ್ ಪ್ರೂಫ್ ಈಸ್ then right, this is our left hand side. Therefore once again rewrite what is the property. ಮತ್ತೊಮ್ಮೆ ಇದನ್ನ ಪೂರ್ತಿಯಾಗಿ ಬರೆದ್ಬಿಡೋದು. ಓಕೆ, ಅದಕ್ಕೆ ಮ್ಯಾನರ್ ಅಂತಾರೆ. ಈ ಮುಂದಿನ ಪ್ರಾಪರ್ಟೀಸ್ ಇನ್ನೂ 4 ಪ್ರಾಪರ್ಟೀಸ್ ಇದೆ, ಅದನ್ನ ಮುಂದಿನ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಅವು ಮುಂದಿನ 4 ಪ್ರಾಪರ್ಟಿ ಹೇಗಿದೆ? ಎಕ್ಸಾಮ್ ಪರ್ಪಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದರಲ್ಲಿ ಒಂದನ್ನು ಕೊನೆಗಿರೋ 7 ಮತ್ತು 8 ಕಂಪಲ್ಸರಿ ಕೇಳ್ತಾನ್ರಿ. 2 ಪೈಕಿ ಒಂದನ್ನು ಲಕ್ಷದಲ್ಲಿರಲಿ, ಕಂಪಲ್ಸರಿ ಮಾಡಲೇಬೇಕು. ಸೊ ಇವತ್ತಿನ ಕ್ಲಾಸ್ ತಿಳಿತು ಅಂತ ಅನ್ಕೋತೀನಿ. ಏನಾದರೂ ಲೈಕ್ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ. ಓಕೆ, ಬಾಯ್.